ಸರ್, ಈಗ ಸಿನಿಮಾ ಮಾಡುವಾಗ ನಿರ್ಮಾಪಕರು, ನಿರ್ದೇಶಕರು, ನಟರ ನಡುವೆ ಒಂದು ಒಪ್ಪಂದ ಇರುತ್ತೆ. ಮುಗಿದು ಸೋಲ್ ಕಂಡಾಗ ಮತ್ತೊಂದು ರೀತಿ ಮಾತುಗಳು ಬರುತ್ತೆ. ಇದು ಪ್ರತಿ ಚಿತ್ರತಂಡದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ. ಸೊ ಈಗೆಲ್ಲ ಒಂದ್ ಕಡೆ ಅತಿರೇಕಕ್ಕೆ ಹೋಗ್ತಾ ಇದೆ. ಇದು ಇಂಡಸ್ಟ್ರಿಯ ಪರಿಸ್ಥಿತಿಯಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ಒಬ್ಬರ ಬಗ್ಗೆ ಅಲ್ಲ, ಸುಮಾರು ಜನರ ಬಗ್ಗೆ ನೀವು ದೂರು ಕೊಟ್ಟಿರೋದ್ರ ಬಗ್ಗೆ. ನಾನು ಏನಕ್ಕೆ ಬಂದೆ ಅಂದ್ರೆ ಇವತ್ತು ಆಕ್ಚುಲಿ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದು ಅವಶ್ಯಕತೆ ಇರಲಿಲ್ಲ. ಬೇಸಿಕಲಿ ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿದಿರ ಬಗ್ಗೆ, ಯಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಂದಿರು ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಕೆಟ್ಟದಾಗೆ. ನೀವು ನೋಡಿದಿರಿ ಎಷ್ಟು ಚಂದ ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ, ಎಷ್ಟು ವರ್ಸ್ಟಾಗಿ ಅವನು ಅಂದ್ರೆ ಎಜುಕೇಶನ್ ಇಲ್ದೇ ಇರೋ ರೀತಿ ಮಾತಾಡಿದಾರೆ ಅವರು. ವೈ ನಾನು ಕೇಳೋದು ವೈ, ಯಾಕೆ, ಏನಕ್ಕೆ? ನಿಮ್ಗೆ ಚೇಂಬರ್ ಇರ್ಲಿಲ್ವಾ? ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ? ನಮಗೂ ಮಾತಾಡಕ್ ಬರ್ತದೆ. ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ 100ರಷ್ಟು ಮಾತಾಡ್ತೀನಿ ನಾನು ಬಿಟ್ರೆ. ಯಾಕಂದ್ರೆ ನಮ್ಮ ಭಾಷೆ ಹುಟ್ಟಿರೋದೇ ಜನಪದ, ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ಅವ್ರಿಗಿನ್ನ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್. ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ, ಯಾವತ್ತೂ ಇಳಿಯಕ್ಕೆ ಹೋಗೋದು ಇಲ್ಲ ನಾನು. ಅವ್ರೇನೋ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಏನೇನೋ ಇದಾಗಿ ಅದಂಗೆ ಹಿಂಗೆ, ಅದು ಒಬ್ಬರ ಬಗ್ಗೆ ಮಾತಾಡಿದ್ರು. ಓಕೆ, ನಾನೊಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು, ಸರಿ ನಾನು ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಾಯ್ತು. ಪ್ರತಿಯೊಬ್ಬರ ಬಗ್ಗೆ, ಇಂಡಸ್ಟ್ರಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ. ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ. ಅಂದರೆ ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರು ಇದು ಇಲ್ಲ, ಅಭ್ಯಂತರ ಇಲ್ಲ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ, ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು. ನಾನು ಕೇಳೋದು, ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು, ಆಯ್ತಾ? ಇವತ್ತೂ 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯ್ತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲ್ ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನು ಗೊತ್ತು? ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, NM ಸುರೇಶ್ ಅವರು ಫೋನ್ ಮಾಡಿಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಒಂದೇ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ. ಮನೋಹರ್ ಸರ್ ಫೋನ್ ಮಾಡ್ಬಿಟ್ರೆ, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾನೆ, ಏನು ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವನಿಗೆ, ಯಾರು ಸರ್ ಅವನು, ಲೂಸಾ ಸರ್ ಅವನು ಅಂತ ಕೇಳ್ತಾರೆ. ಅಂದರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು. ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನೂ ಅಷ್ಟೇ. ನಂದೇನಿದೆ, ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ದಿಸ್ ರಾಂಗ್.